ಪಟ್ಟಣದ ಶ್ರೀ ಬಸವೇಶ್ವರ ಶಾಲಾ ಆವರಣದಲ್ಲಿ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಸೇವಾ ಸಮಿತಿ ಆಲೂರು ಇವರ ವತಿಯಿಂದ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಯುಗಮಾನೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಶ್ರೀ ಸಂಗಮೇಶ್ವರ ದೇವಸ್ಥಾನದಿಂದ ಶ್ರೀ ಬಸವೇಶ್ವರ ಶಾಲಾ ಆವರಣದವರೆಗೆ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಅಡ್ಡ ಪಲ್ಲಕ್ಕಿ ಮಹೋತ್ಸವವು ಜರುಗಿತು. ಮಹಿಳೆಯರು ಪೂರ್ಣ ಕುಂಭವನ್ನು ಹೊತ್ತು ಸಾಗಿದರು. ವೀರಗಾಸೆ ನೃತ್ಯ ಹಾಗೂ ಶ್ರೀ ಬಸವೇಶ್ವರ ವಿದ್ಯಾಸಂಸ್ಥೆಯ ಮಕ್ಕಳಿಂದ ಜಗದ್ಗುರು ರೇಣುಕಾಚಾರ್ಯ ಜೀವನಾಧಾರಿತ ನಾಟಕ ಪ್ರದರ್ಶನ ಎಲ್ಲರ ಗಮನ ಸೆಳೆಯಿತು. ಶ್ರೀಮದ್ ರಂಭಾಪುರಿ ವೀರ ಸಿಂಹಾಸನ ಶಾಖಾ ಶ್ರೀ ಸಂಸ್ಥಾನ ಹಿರೇಮಠ ಕಾರಜೋವಳ್ಳಿಯ ಪೀಠಾಧ್ಯಕ್ಷರಾದ ಶ್ರೀ ಸದಾಶಿವ ಶಿವಾಚಾರ್ಯ ಸ್ವಾಮೀಜಿಗಳು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು. ಸಂಕಲಾಪುರ ಮಠದ ಉತ್ತರಾಧಿಕಾರಿಗಳಾದ ಶ್ರೀ ಶಾಂತವೀರ ಮಲ್ಲಿಕಾರ್ಜುನ ಮಹಾಸ್ವಾಮೀಜಿಗಳು ಮಾತನಾಡಿ, ಭಾರತ ದೇಶದಲ್ಲಿರುವಷ್ಟು ಧರ್ಮಗಳು ಮತ್ತು ಆಚಾರ್ಯ ಶ್ರೇಷ್ಠರು ಬೇರಾವ ದೇಶಗಳಲ್ಲಿಯೂ ಇಲ್ಲ. ಅವರೆಲ್ಲರೂ ಇರುವುದರಿಂದಲೇ ಈ ನಾಡಿನಲ್ಲಿ ಶಾಂತಿ, ಸಾಮರಸ್ಯ, ಸದ್ಭಾವನೆಗಳು ಉಳಿದು ಬಂದಿವೆ ಎಂದರು. ನಂತರ ಶಾಸಕ ಸಿಮೆಂಟ್ ಮಂಜು ಮಾತನಾಡಿ, ಜಗದ್ಗುರು ರೇಣುಕಾಚಾರ್ಯರ ಸಾಧನೆ, ಬೋಧನೆ ಮತ್ತು ಮಾರ್ಗದರ್ಶನ ನಮ್ಮೆಲ್ಲರ ಬಾಳಿಗೆ ದಾರಿದೀಪವಾಗಿದೆ. ಬಾಳೆಹೊನ್ನೂರು ರಂಭಾಪುರಿ ಪೀಠ ಮಾನವ ಧರ್ಮದ ಆದರ್ಶ ಮೌಲ್ಯಗಳನ್ನು ಎತ್ತಿ ಹಿಡಿದಿದೆ. ಜಾತಿ ಧರ್ಮಗಳ ಸಂಘರ್ಷಮಯ ಇಂದಿನ ದಿನಗಳಲ್ಲಿ ರಂಭಾಪುರಿ ಪೀಠದ ಸಂದೇಶ ನಮ್ಮೆಲ್ಲರಲ್ಲಿ ಶಾಂತಿ, ಸೌಹಾರ್ದತೆ ಮೂಡಿ ಬರಲು ಕಾರಣವಾಗಿರುತ್ತದೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಆಲೂರು ತಾಲೂಕು ವೀರಶೈವ ಲಿಂಗಾಯತ ಸಂಘದ ಅಧ್ಯಕ್ಷ ರೇಣುಕಾ ಪ್ರಸಾದ್, ಉಪಾಧ್ಯಕ್ಷ ಡಿಎಸ್ ಜಯಣ್ಣ, ಸಹ ಕಾರ್ಯದರ್ಶಿ ಡಾ ಜಯರಾಜ್, ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷ ಅಜಿತ್ ಚಿಕ್ಕಕಣಗಾಲ್, ಶ್ರೀ ಜಗದ್ಗುರು ರೇಣುಕಾ ಸೇವಾ ಸಮಿತಿ ಉಪಾಧ್ಯಕ್ಷ ಮರಿಸ್ವಾಮಿ, ಖಜಾಂಚಿ ವಕೀಲ ಮಹೇಶ್ ಮುರುಡೂರು, ಸಹ ಕಾರ್ಯದರ್ಶಿ ಆನಂದ್, ನಿರ್ದೇಶಕರಾದ ಮೋಹನ್ ಮಾವನೂರು, ನವೀನ್ ಬೈರಾಪುರ, ನಿಂಗರಾಜು, ಜಯಣ್ಣ, ಪೂರ್ಣಿಮಾ, ದೊರೆ ಸೇರಿದಂತೆ ಸಮಾಜದ ಮುಖಂಡರು ಮುಂತಾದವರು ಹಾಜರಿದ್ದರು. ವೀರ ಮತ್ತೆ ಶೈವ ಎರಡು ಪದಗಳು ಸಿಗ್ತವೆ. ಶೈವ ಅಂದ್ರೆ ಯಾರು ಶಿವನನ್ನ ಆರಾಧನೆಯನ್ನ ಮಾಡ್ಕೊಂಡು ಬರ್ತಾರೆ, ವಿಶೇಷವಾಗಿ ಅವರನ್ನ ಶೈವರು ಅಂತ ಹೇಳಿ ಕರ್ಕೊಂಡ್ ಬರ್ತಾರೆ. ವಿಷ್ಣುವನ್ನ ಆರಾಧನೆ ಮಾಡೋರು ವೈಷ್ಣವರು ಅಂತ ಹೇಳಿ ಕರ್ಕೊಂಡ್ ಬರ್ತಾರೋ, ಶಿವನನ್ನ ಆರಾಧನೆ ಮಾಡ್ಕೊಂಡ್ ಬರೋರಿಗೆ ಶೈವರು ಅಂತ ಕರ್ಕೊಂಡ್ ಬರ್ತಾರೆ. ಬೇರೆ ಶೈವರಿಗೂ ವೀರಶೈವರಿಗೂ ಏನು ಬಹಳ ವ್ಯತ್ಯಾಸ ಇದೆ. ಶ್ರವಣಾಯ ಕರ್ಮಹೇ ಸ್ವಾಮಿ ಕಾಮಿಂ ಕಾಮಕಾಮಾಯ ಮಹ್ಯಂ ಕಾಮೇಶ್ವರ ವೈ ಶ್ರವಣಾಯ ದಾತ ಕುಬೇರಾಯ ವೈ ಶ್ರವಣಾಯ ಮಹಾದೇವಾಯ ನಮಃ. ಮಾಡೇ ಮಾಡ್ತಾರೆ. ಮತ್ತೆ ಅತ್ಯಂತ ಇದು ಅಚ್ಚುಕಟ್ಟಾಗಿ ಮಾಡೇ ಮಾಡ್ತಾರೆ. ಯಾರು ಏನ್ ಮಾಡ್ಲಿ ಬಿಡ್ಲಿ, ನಾವು ಕಾರ್ಯಕ್ರಮ ಮಾಡಬೇಕು ಅಂತ ನಿರ್ಧಾರ ತಗೊಂಡಿದ್ವಿ, ಮಾಡೇ ಮಾಡ್ತೀವಿ ಅಂತಕ್ಕಂಥದ್ದು ಇವ್ರು ಬಂದ್ಮೇಲೆ ಅತ್ಯಂತ ಯಶಸ್ವಿಯಾಗಿ ಈ ಭಾಗದಲ್ಲಿ ಎಲ್ಲ ರೀತಿಯ ಧರ್ಮದ ಕಾರ್ಯಕ್ರಮಗಳನ್ನು ಕೂಡ ಅತ್ಯಂತ ಯಶಸ್ವಿಯಾಗಿ ನಡ್ಕ ಬಂದಿದ್ದಾರೆ. ಆ ರೀತಿಯಲ್ಲಿ ಇವತ್ತಿನ ಕಾರ್ಯಕ್ರಮವನ್ನು ಕೂಡ ಒಂದು ರೀತಿ ಜಯಂತಿ ಕಾರ್ಯಕ್ರಮವನ್ನು ಕೂಡ ಅತ್ಯಂತ ಯಶಸ್ವಿಯಾಗಿ ಒಂದು ರೀತಿಯಲ್ಲಿ ಜಿಲ್ಲೆಯಲ್ಲಿ ಒಂದು ರೀತಿ ಉತ್ತಮವಾಗಿ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಮುಂದೆನೂ ಕೂಡ ಎಲ್ಲಾ ರೀತಿ ಕಾರ್ಯಕ್ರಮಗಳನ್ನು ಕೂಡ ಮಾಡಲಿ, ನಮ್ಮೆಲ್ಲರ ಸಂಪೂರ್ಣ ಬೆಂಬಲ ಅವ್ರ ಜೊತೆ ಯಾವತ್ತೂ ಕೂಡ ಇರುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ಅಂತ ತಾವೆಲ್ಲರೂ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಮಾಡ್ಕೊಂಡಿದ್ದೀರಿ ಅಂತೇಳಿ ನಾನಾದರೂ ಕೂಡ ಭಾವಿಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಾನು ತಡವಾಗಿ ಬಂದಿದ್ದೀನಿ. ಯಾಕೆಂದ್ರೆ ತುಂಬಾ ಕಾರ್ಯಕ್ರಮಗಳು ಇದನ್ನು ಮುಗಿಸ್ಕೊಂಡು ಮತ್ತೆ ನಾನು ಸಕಲೇಶ್ಪುರವಾಗಿ ಮತ್ತೆ ಶಿರೂರ್ ತನಕ ಹೋಗ್ಬೇಕು, ಇನ್ನೂ 3 ಮದುವೆ ಇದೆ. ಈ ನಿಟ್ಟಿನಲ್ಲಿ ನಾನು ಕಾರ್ಯಕ್ರಮಕ್ಕೆ ತಡಾಗಿ ಬಂದಿದ್ದೀನಿ. ಯಾರು ಕೂಡ ಮಹಾತ್ಮರು ನೀವು ಗಮನಿಸಿರಬಹುದು, ಈ ಬಸವೇಶ್ವರ ಜಯಂತಿ ಅಂತ ಮಾಡ್ತೀವಿ, ಕನಕದಾಸ ಜಯಂತಿ ಅಂತ ಮಾಡ್ತೀವಿ, ಮಹಾತ್ಮ ಗಾಂಧಿ ಜಯಂತಿ ಅಂತ ಮಾಡ್ತೀವಿ, ಅಥವಾ ಇನ್ಯಾವುದೇ ಜಯಂತಿಗಳನ್ನ ನಾವು ಮಾಡ್ಕೊಂಡು ಬರ್ತೀವಿ. ಅದನ್ನ ಜಯಂತಿ ಅಂತ ಅಷ್ಟೇ ನಾವು ಮುಕ್ತಾಯಗೊಳಿಸ್ತೀವಿ. ಮುಂದುವರೆದು ಯುಗಮಾನೋತ್ಸವ ಅಂತ ಹೇಳೋದಿಲ್ಲ. ಆದ್ರೆ ವಿಶ್ವದಲ್ಲಿ ಯಾರಿಗಾದ್ರೂ ಯುಗಮಾನೋತ್ಸವ ಪದವನ್ನ ಬಳಸ್ತಾರೆ ಅಂದ್ರೆ ಅದು ರೇಣುಕಾದಿ ಪಂಚಾಚಾರ್ಯರಿಗೆ ಮಾತ್ರ, ಮತ್ತೆ ಯಾರಿಗೂ ಕೂಡ ಯುಗಮಾನೋತ್ಸವ ಪದವನ್ನ ಬಳಸೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಬಳಸ್ತಾರೆ ಅಂದ್ರೆ ಜಯಂತಿ ಅಂದ್ರೆ ಆ ವರ್ಷದಲ್ಲಿ ಜನನ ತಾಳದವರು. ಅಂದ್ರೆ ಒಂದು ಉದಾಹರಣೆ ಏನಂದ್ರೆ, ಒಂದು ಆಚರಣೆ, ಒಂದು ಸಂಭ್ರಮ ಒಂದು ದಿನಕ್ಕೆ ಮೀಸಲಾಗಿದ್ರೆ ಏನಂತ ಕರಿತೀವಿ, ಅದನ್ನ ದಿನೋತ್ಸವ ಅಂತ ಹೇಳಿ ಕರಿತೀವಿ. ಉದಾಹರಣೆ ಜನ್ಮ ದಿನೋತ್ಸವ, ವಿವಾಹ ವಾರ್ಷಿಕ ದಿನೋತ್ಸವ, ಇದನ್ನೆಲ್ಲ ಒಂದು ದಿನಕ್ಕೆ ಅದು ಸೀಮಿತವಾಗಿದ್ರೆ. ಅದೇ ಆಚರಣೆ ಒಂದು ವಾರಕ್ಕೆ ಸೀಮಿತವಾಗಿ, ಒಂದು ವಾರ ಮುಂದುವರಿತಪ್ಪ, ಒಂದು ವಾರ ಕಾರ್ಯಕ್ರಮ ಮಾಡ್ತಾರೆ ಅಂತಂದ್ರೆ ಅದಕ್ಕೆ ಏನ್ ಕರೀತಾರೆ, ಸಪ್ತ ದಿನೋತ್ಸವ ಅಂತ ಕರೀತಾರೆ. ಒಂದು ವಾರ ಮಾಡ್ತಕ್ಕಂಥದ್ದು. ಅದೇ ದಿನಾಚರಣೆಗಳು
15 ದಿನಕ್ಕೆ ಹೋಗ್ತವೆ ಅನ್ಕೊಳ್ಳಿ, 15 ದಿನ ಮಾಡ್ತಾರಪ್ಪ ಒಂದು ಕಾರ್ಯಕ್ರಮ ಅಂದ್ರೆ ಅದನ್ನ ಪಾಕ್ಷಿಕ ಅಂತ ಹೇಳಿ ಕರ್ಕೊಂಡ್ ಬರ್ತಾರೆ, ಪಾಕ್ಷಿಕೋತ್ಸವ. ಅದೇ ಕಾರ್ಯಕ್ರಮ 1 ತಿಂಗಳು ಮಾಡ್ತಾರೆ ಅಂತಂದ್ರೆ ಅದನ್ನ ಮಾಸಿಕ ಮಾಸಿಕೋತ್ಸವ ಅಂತ ಹೇಳಿ ಕರ್ಕೊಂಡ್ ಬರ್ತಾರೆ. ಅದೇ ಕಾರ್ಯಕ್ರಮ 3 ತಿಂಗಳು ನಡೀತು ಅಂದ್ರೆ ತ್ರೈಮಾಸಿಕೋತ್ಸವ, 6 ತಿಂಗಳು ನಡೆದ್ರೆ ಅರ್ಧವಾರ್ಷಿಕೋತ್ಸವ, ವರ್ಷದ ನಡೆದ್ರೆ ವಾರ್ಷಿಕೋತ್ಸವ, 5 ವರ್ಷಕ್ಕೆ ನಡೆದ್ರೆ ಪಂಚವಾರ್ಷಿಕೋತ್ಸವ, 10 ವರ್ಷಕ್ಕೆ ನಡೆದ್ರೆ ದಶಮಾನೋತ್ಸವ, 25 ವರ್ಷಕ್ಕೆ ನಡೆದ್ರೆ ರಜತ ಮಹೋತ್ಸವ, 50 ವರ್ಷಕ್ಕೆ ನಡೆದ್ರೆ ಸುವರ್ಣ ಮಹೋತ್ಸವ, ನಂತರದಲ್ಲಿ ವಜ್ರ ಮಹೋತ್ಸವ, ಅಮೃತ ಮಹೋತ್ಸವ, 100 ವರ್ಷಕ್ಕೆ ನಡೆದ್ರೆ ಶತಮಾನೋತ್ಸವ ಅಂತ ಕರೀತಾರೆ. ಯಾಕೆ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರಿಗೆ ಯುಗಮಾನೋತ್ಸವ ಅಂತ ಹೇಳಿ ಕರೀತಾರೆ ಅಂದ್ರೆ ಯುಗಗಳಲ್ಲೂ ಕೂಡ ಜನ್ಮವನ್ನ ತಾಳಿ ಅವತಾರವನ್ನ ತಾಳಿ ಬಂದಿದ್ದಕ್ಕೆ ಅವರಿಗೆ ಅವರ ಆಚರಣೆಗೆ ಯುಗಮಾನೋತ್ಸವ ಅಂತ ಹೇಳಿ ಕರೀತಾರೆ. ಇದು ನಿನ್ನೆ ಮೊನ್ನೆ ಆಚರಣೆ ಅಲ್ಲ, ಕಾರಜೋಳಿ ಸ್ವಾಮಿಗಳು ಬಂದ್ ಮಾಡ್ತಿರ್ತಕ್ಕಂಥ ಆಚರಣೆ ಅಲ್ಲ, ಯುಗದಲ್ಲೂ ಕೂಡ ಆಚರಣೆ ಮಾಡ್ತಕ್ಕಂಥ ಕಾರ್ಯಕ್ರಮ ಇದು ಯುಗಮಾನೋತ್ಸವ ಕಾರ್ಯಕ್ರಮ. ಕೃತಯುಗದಲ್ಲಿ ಏಕಾಕ್ಷರ ಶಿವಾಚಾರ್ಯರಾಗಿ, ದ್ವಾಪರ ಯುಗದಲ್ಲಿ ಏಕವಕ್ತ ಶಿವಾಚಾರ್ಯರಾಗಿ, ನಂತರದಲ್ಲಿ ಜಗದ್ಗುರು ರೇಣುಕಾಚಾರ್ಯರಾಗಿ, ಕಲಿಯುಗದಲ್ಲಿ ಶ್ರೀ ಜಗದ್ಗುರು ರೇವಣ ಸಿದ್ದೇಶ್ವರರಾಗಿ ವಿಶೇಷ ನಾಮಗಳಿಂದ ಕರೆದುಕೊಂಡು ಈ ಕೊಲ್ಲಿಪಾಕೆ ಸೋಮೇಶ್ವರ ಲಿಂಗದಿಂದ ಅವತಾರವನ್ನ ಮಾಡಿ ಸಮಾನತೆಯನ್ನ ಎತ್ತಿ ಹಿಡಿತಾರೆ. ಇವತ್ತು ದಲಿತರ ಉದ್ಧಾರಿಗಳು, ದಲಿತರನ್ನು ಮೊದಲು ಉದ್ಧಾರ ಮಾಡಿದಂಥವ್ರು ಅವರು ಇವರು ಅಂತ ನಾವು ಹೇಳ್ತೀವಿ. ವಿಶ್ವದಲ್ಲೇ ಮೊದಲು ದಲಿತರನ್ನ ಉದ್ಧಾರ ಮಾಡಿದಂಥವ್ರು ಯಾರಾದ್ರೂ ಇದ್ರೆ ಅದು ಜಗದ್ಗುರು ರೇಣುಕಾಚಾರ್ಯರು ಅಂತ.